ಡಿಜಿ ಸರ್ ಅಲೋಕ್ ಕುಮಾರ್ ಅವರು ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮಾಡಿ ನಿನಗೇನು ಶಿಕ್ಷೆ ಕೊಡ್ಲಪ್ಪ 5 ನಿಮಿಷ ಟೈಮ್ ಕೊಡ್ತೀನಿ ಏನು ಕೊಡ್ಲಿ ಅಂತ ಕೇಳಿದ್ರಿ. ಮಾನಸಿಕ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರಿ. ಎಲ್ಲ ಹೇಳ್ಕೊಂಡಾರ್ರಿ. ಹಿಂಗಂದಾರ ಶ್ರೀ 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 ಶ್ರೀಧರಾಮಪ್ಪ ಹೇಳಿದ್ಯಾ ನಿನಗೇನು ಶಿಕ್ಷೆ ಕೊಡ್ಲಿ 5 ನಿಮಿಷ ಟೈಮ್ ಕೊಡ್ತೀನಿ ಏನು ಹೇಳು ಅಂತಂದ್ರಿ. ನನ್ನ ಗಂಡಗೆ ಮೋಸ ಮಾಡಿದ್ರಿ, ನಂಗೆ ನ್ಯಾಯ ಕೊಡಿಸ್ರಿ, ಅನ್ಯಾಯ ಆಗಿದ್ದೀರಿ. ಸಣ್ಣ ಸಣ್ಣ 2 ಮಕ್ಕಳದವ್ರಿ, ನಾ ಹೆಂಗ್ ಜೀವನ ಮಾಡ್ಲಿರಿ ಈಗ? ಅಲೋಕ್ ಕುಮಾರ್ ಸರ್ ಮೇಲ್ರಿ, ಅವರೇ ನನ್ನ ಗಂಡನ ಜೀವ ತಕೊಂಡಿದ್ರಿ. ಸಸ್ಪೆಂಡ್ ಮಾಡಿ ಇದ್ದಿದ್ದಿಲ್ಲದ ಆರೋಪ ಹಾಕ್ರಿ. ಎಲ್ಲ ತರ ಹೇಳಿದ್ರಿ. ಏನ್ರಿ ಸಸ್ಪೆಂಡ್ ಯಾವ ಕಾರಣಕ್ಕಾಗ್ಯಾರ ಅನ್ನೋದು ಅವ್ರದ್ದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ನಡೆದಿತ್ತು. ಜೆ ಘಟನೆ ರೀ, ಅವರೆಲ್ಲ ಡ್ಯೂಟಿ ಮುಗಿಸ್ಕೊಂಡ್ ಬರಾಕತ್ತಿದ್ರಿ. ಅವಾಗ ಯಾವ್ದೋ ಒಂದು ಇನ್ಸಿಡೆಂಟ್ಲಿ ಅವ್ರನ್ನ ಕ್ಯಾಚ್ ಮಾಡಿದ್ರಿ. ಅವಾಗ ಸಸ್ಪೆಂಡ್ ಮಾಡಿದ್ರು. ಅವ್ರು ಏನೂ ಇಲ್ಲ, ಡ್ಯೂಟಿ ಮುಗಿಸ್ಕೊಂಡ್ ಬರಾಕತ್ತಿದ್ರಿ. ಮೆಡಿಕಲ್ ಹಾಸ್ಪಿಟಲ್ ಕಳ್ಸೋದೈತಂತ ಸುಮ್ನೆ ಕುಂತಿದ್ರಿ. ಸರ್ ನೀವು ಎದಕ್ ಹೋಗ್ತೀರಿ? ನಾವು ಹೋಗ್ತೇವ್ರಿ. ನೀವು ಆಫೀಸರ್ ಆಗಿ ಎದಕ್ ಹೋಗ್ತೀರಿ? ನೀವು ಇಲ್ಲಿ ಕುಂದ್ರಿ, ನಾವು ಕಳಿಸ್ತೇವೆ ಅಂತಂದ್ರಿ. ನೋಡ್ರಿ ಕುಂತಿದ್ ಒಂದೇ ನೆಪ ನೋಡ್ರಿ. ಅವ್ರದ್ದೇನು ತಪ್ಪಿಲ್ರಿ. 8 ವರ್ಷ ಸರ್ವಿಸ್ ಮಾಡಿದಾರೆ, 1 ಕಪ್ ಚಿಕ್ಕ ಇಲ್ರಿ. ಆಗ್ಬೇಕ್ರಿ. ನನ್ ಗಂಡಗ್ ನ್ಯಾಯ ಬೇಕ್ರಿ, ಆತ್ಮಕ್ ಶಾಂತಿ ಸಿಗ್ಬೇಕ್ರಿ. ನನ್ಗೇನಿದ್ದು ನ್ಯಾಯ ಕೊಡಿಸ್ರಿ. ದಿನಾಂಕ 12/6/26 ಧಾರವಾಡ ಸಬರ್ಬನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಯುಡಿಆರ್ ಪ್ರಕರಣ ದಾಖಲಾಗಿರುತ್ತದೆ. ಮೃತಪಟ್ಟವರು ಸಿದ್ದರಾಮಪ್ಪ ಅವರು ಜೈಲರ್ ಆಗಿರ್ತಾರೆ. ಧಾರವಾಡ ಸೆಂಟ್ರಲ್ ಪ್ರಿಸನ್ ಜೈಲರ್ ಆಗಿರ್ತಾರೆ. ಅವರು ನಿನ್ನೆ ದಿನಾಂಕ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಈಗ ಯುಡಿಆರ್ ಪ್ರಕರಣ ದಾಖಲಾಗಿರ್ತದೆ. ಅದು ಅವರ ಮನೆಯವರು ಏನು ಹೇಳಿಕೆ ಕೊಡ್ತಾರೆ, ಅದರ ಹೇಳಿಕೆ ಮೇಲೆ ಮುಂದಿನ ಇದು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ. 1 ತಿಂಗಳಿಂದ 1 ತಿಂಗಳು ಇಲ್ಲೇ ಧಾರವಾಡ ಜೈಲಲ್ಲೇ ಮಾಡಿದ್ರು. 2 ಸತಿ, 1 ವಾರದಲ್ಲೇ 2 ಸತಿ ಮಾಡಿದ್ರು. ಅವ್ರಿಗೆ ನಿನಗೆ ಏನ್ ಶಿಕ್ಷೆ ಕೊಡಬೇಕು? ಶ್ರೀ ಶ್ರೀ ಸಿದ್ದರಾಮಪ್ಪ ನಿನಗೆ 5 ನಿಮಿಷ ಟೈಮ್ ಕೊಡ್ತಿದ್ದೀನಿ, ನೀನೇ ಏನ್ ನಿರ್ಧಾರ ಅಂತದೋ ನಿನ್ಗೆ ಏನ್ ಶಿಕ್ಷೆ ಕೊಡಬೇಕು. ನಿನ್ನೆ ಯುಡಿಆರ್ ಅಲ್ಲಿ ಏನಂತ ಕೊಟ್ರಿ ಸರ್? ಇನ್ನಿಲ್ಲ, ಅದ ಪೋಸ್ಟ್ ಮಾರ್ಟಮ್ ಸಲಾಗ ಈ ತನಿಖೆ ಸಲಾಗ ಅವ್ರು ಇಡಿಯವ್ರು 1 ಲೆಟರ್ ಬರ್ಕೊಡು ಅಂತಂದ್ರೆ ಈ ತರ ಆಗೈತೆ, ನಮ್ದು ಅಡ್ರೆಸ್, ನಮ್ಮ ಹುಡುಗಿದ ಎಲ್ಲ ಮಾಹಿತಿ ಕೇಳಿದ್ರು, ಅಷ್ಟೇ ಕೊಟ್ಟಿದ್ದೀವಿ. ನಿನ್ನೆ ಇವತ್ತ FIR ಮಾಡ್ತಾ ಇದೀವಿ.